ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಮಗೆ ಫಾಸ್ಟ್ ಫುಡ್ ಅಂತ ಹೇಳಿದ್ರೆ ಬಹಳ ಇಷ್ಟ. ನಾವು ಹೆಚ್ಚಾಗಿ ಫಾಸ್ಟ್ ಫುಡ್ಡಿಗೆ ಮೊರೆ ಹೋಗ್ತೀವಿ. ಅದರ ರುಚಿ ಕೂಡ ನಮ್ಮ ನಾಲಿಗೆಗೆ ಭಾಳಷ್ಟು ಹಿಡಿಸಿದೆ. ನಾವು ಹೊರಗಡೆ ಹೋಗಿ ಫಾಸ್ಟ್ ಫುಡ್ ತಿಂದು ನಮ್ಮ ಹೆಲ್ತನ್ನ ಹಾಳು ಮಾಡೋದಕ್ಕಿಂತ ನಾವು ಮನೆಯಲ್ಲೇ ಬಗೆ ಬಗೆಯ ರುಚಿಯಾದಂತಹ ಆರೋಗ್ಯಕರವಾದಂತಹ ಫಾಸ್ಟ್ ಫುಡ್ಗಳನ್ನು ಮಾಡಿ ತಿನ್ಬೋದು. ಅದರಲ್ಲಿ ಒಂದು ಮಂಚೂರಿಯನ್. ಸಾಮಾನ್ಯವಾಗಿ ಗೋಬಿ ಮಂಚೂರಿ ಮಾಡಿ ನಾವು ತಿಂತೇವೆ. ಆದರೆ ಇವತ್ತು ನಾವು ಸ್ಪೆಷಲ್ ಆಗಿ ಬೇಬಿ ಕಾರ್ನ್ ಮಂಚೂರಿಯನ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇವೆ. ತುಂಬ ಈಸಿಯಾಗಿ ಮಾಡ್ಬೋದು. ಹಾಗೆಯೇ ಬಹಳಷ್ಟು ರುಚಿಯನ್ನು ಹೊಂದಿರುವ ಹಾಗೆ ನಮ್ಮ ನಾಲಿಗೆಗೆ ಇನ್ನೂ ಬೇಕು ಅಂತ ಅನಿಸುವಂತೆ ಮಾಡುವಂಥ ಒಂದು ತುಂಬ ಸುಲಭವಾದ ಬೇಬಿ ಕಾರ್ನ್ ಮಂಚೂರಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ವೀಡಿಯೋ ಮಿಸ್ ಮಾಡಿದೆ ಮೊದಲು ನೀವು ನೋಡ್ಬೋದು. ಸ್ನೇಹಿತರೆ, ಬೇಬಿ ಕಾರ್ನ್ ನಮ್ಮ ಹೆಲ್ತಿಗೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಹಾಗೆ ನಮ್ಮ ಆರೋಗ್ಯನ ವೃದ್ಧಿ ಮಾಡಲಿಕ್ಕೂ ಸಹ ಇದು ಸಹಾಯ ಮಾಡುತ್ತೆ. ನಾವೆಲ್ಲ ಸಾಮಾನ್ಯವಾಗಿ ಕಾರ್ನ ತಿಂತೇವೆ, ಆದರೆ ಈ ಬೇಬಿ ಕಾರ್ನ ಉಪಯೋಗ ಮಾಡಿಕೊಂಡು ಹಲವಾರು ರೆಸಿಪಿಗಳನ್ನ ಮಾಡ್ತಾರೆ. ಅದರಲ್ಲಿ ಒಂದು ಈ ಬೇಬಿ ಕಾರ್ನ್ ಮಂಚೂರಿಯನ್ ತುಂಬ ಈಸಿಯಾಗಿ ಹಾಗೆಯೇ ರುಚಿಯಾಗಿ ಮಾಡುವಂಥದ್ದು. ಇನ್ನು ನಾವು ತಡ ಮಾಡೋದು ಬೇಡ, ರುಚಿಯಾದಂತಹ ಬೇಬಿ ಕಾರ್ನ್ ಮಂಚೂರಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆಯೇ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋಣ. ಬನ್ನಿ ಇವತ್ತಿನ ಈ ಒಂದು ರೆಸಿಪಿನ ಶುರು ಮಾಡೋಣ. ಇವತ್ತು ನಾವು ಬೇಬಿ ಕಾರ್ನ್ ಮಂಚೂರಿಯನ್ ಮಾಡಲಿಕ್ಕೆ ಸುಮಾರು 4 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೊಳ್ತಿದ್ದೇವೆ. ಇದಕ್ಕೆ ಸುಮಾರು 3 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಿದ್ದೇವೆ. ನಾವಿಲ್ಲಿ ಯೂಸ್ ಮಾಡ್ತಿರುವಂಥದ್ದು ಟೀ ಸ್ಪೂನು. ನೀವು ಕೂಡ ಟೀ ಸ್ಪೂನ್ ಅಳತಲ್ಲೇ ತಗೊಳ್ಳಿ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಮೆಣಸಿನ ಪೌಡ್ರು. ಈ ಮೆಣಸಿನ ಪೌಡ್ರ್ ನೋಡಿ, ನಾವಿದು ಮನೆಯಲ್ಲಿ ಮಾಡಿರುವಂಥದ್ದು, ನಾವು ಅದನ್ನು ಯೂಸ್ ಮಾಡ್ತಿದ್ದೇವೆ. ಹಾಗೆಯೇ ಒಂದು 1/4 ಚಮಚದಷ್ಟು ಪೆಪ್ಪರ್ ಪೌಡ್ರನ್ನು ಯೂಸ್ ಮಾಡ್ತಿದ್ದೇವೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಒಂದು ಚಿಟಿಕೆಯಷ್ಟು ಅರಿಶಿನ ಹುಡಿ. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ನಮಗೆ ಇದನ್ನು ಕಲಿಸುವಾಗ ಹೆಚ್ಚು ಕಮ್ಮಿ ನಾವು ಮೆಣಸಿನ ಬಜ್ಜಿ ಮಾಡ್ತೀವಲ್ವ, ಆ ರೀತಿಯ ಹದಕ್ಕೆ ನಮಗೆ ಹಿಟ್ಟು ಬೇಕಾಗತ್ತೆ. ನಮಗೆ ನೀರನ್ನು ನೋಡಿ ಹಾಕೋಬೇಕಾಗತ್ತೆ. ಇದನ್ನು ಕ್ಲೀನಾಗಿ ಎಲ್ಲ ಹಿಟ್ಟು, ಉಪ್ಪು, ಖಾರ ಎಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನಮಗಿದು ಎಷ್ಟು ದಪ್ಪ ಬೇಕು ಅಂತ ನೋಡಲಿಕ್ಕೆ ಈ ರೀತಿಯಾಗಿ ಒಂದು ಸ್ಯಾಂಪಲ್ ಆಗಿ ನಾವು ತಗೊಂಡು ಮುಳುಗಿಸಿ ನೋಡೋಣ. ನೋಡಿ, ಈ ರೀತಿಯಾಗಿ ಕ್ಲೀನಾಗಿ ಅಂಟಬೇಕು. ಆಗ ಅದು ನಮಗೆ ಅಷ್ಟು ಹದ ಸಾಕು ಅಂತ ಹೇಳಿ. ನೀವು ಸಾಧ್ಯ ಆದಷ್ಟು ಇವಾಗಲೇ ಉಪ್ಪಿನ ರುಚಿ ಸಹ ನೋಡ್ಕೊಳ್ಳಿ. ಒಂದೊಳ್ಳೆ ಉಪ್ಪು ಏನಾದರೂ ಕಮ್ಮಿ ಇದೆ ಅಂತಂದರೆ ಇವಾಗಲೇ ನೀವು ಉಪ್ಪನ್ನು ಸೇರಿಸ್ಕೋಬೋದು. ನಾವೀಗ ಈ ಕಾರ್ನನ್ನು ಡೀಪ್ ಫ್ರೈ ಮಾಡಲಿಕ್ಕಿದೆ. ಹಾಗಾಗಿ ಒಂದು ಪಾತ್ರೆಗೆ ಸ್ವಲ್ಪ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಿದ್ದೇವೆ. ನೀವು ಮನೆಯಲ್ಲಿ ನಾರ್ಮಲ್ ನೀವು ಅಡುಗೆ ಎಣ್ಣೆನ ಸಹ ಯೂಸ್ ಮಾಡ್ಬೋದು. ನಾವಿಲ್ಲಿ ಎಣ್ಣೆನ ಬಿಸಿ ಮಾಡುವಾಗ ಲೋ ಫ್ಲೇಮಲ್ಲಿಟ್ಟು ಅಥವಾ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಎಣ್ಣೆನ ಬಿಸಿ ಮಾಡಬೇಕು. ನಾವೀಗ ಒಂದೊಂದೇ ಬೇಬಿ ಕಾರ್ನ ಪೀಸನ್ನು ಹಿಟ್ಟಿಗೆ ಅದ್ದಿ ಅದನ್ನು ಎಣ್ಣೆ ಬಿಡ್ತಿದ್ದೇವೆ. ಈಗ ಒಂದು ಕಡೆ ಬೆಂದಿದೆ, ಇದನ್ನು ನಾವಿನ್ನು ಮಗಚಿ ಇನ್ನೊಂದು ಕಡೆ ಸಹ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವಿಲ್ಲಿ ಎಣ್ಣೆಯನ್ನು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀವಿ. ಯಾಕಂತಂದರೆ ಒಂದು ವೇಳೆ ಎಣ್ಣೆ ಉಳಿದ್ರೆ ಅದು ಮತ್ತೆ ಕುದಿಸಿ ಅದನ್ನ ಕಾಯಿಸಿ ನಮ್ಮ ಹೆಲ್ತ್ ಹಾಳು ಮಾಡೋದಕ್ಕಿಂತ ನಮ್ಮ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಹಾಕಿ ಮಾಡಿದರೆ ಉತ್ತಮ ಅಂತ ಹೇಳಿ ನಾವು ಆದಷ್ಟು ಎಣ್ಣೆಯನ್ನು ಕಡಿಮೆ ಯೂಸ್ ಮಾಡ್ತಿದ್ದೇವೆ. ನೋಡಿ, ಈಗ ಮೇಲಿರುವಂತಹ ಕೋಟಿಂಗ್ ಕಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಇದು ಬೆಂದಿತ್ತು ಅಂತೇಳಿ ಅರ್ಥ. ಇನ್ನು ಸಾಕು. ಇದನ್ನು ತೆಗೆದು ನಾವೊಂದು ಪಾತ್ರೆಗೆ ಹಾಕಿಟ್ಕೊಳ್ಳೋಣ. ಉಳಿದಿರುವಂತಹ ಬೇಬಿ ಕಾರ್ನ್ ಸಹ ನಾವು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಾಯ್ತು. ನಾವೀಗ ಇನ್ನೊಂದು ಕಡೆ ಸಾಸನ್ನು ರೆಡಿ ಮಾಡ್ಕೊಳ್ಳೋಣ. ಸಾಸ್ ರೆಡಿ ಮಾಡಲಿಕ್ಕೆ ನಾವು ಒಂದು ಟೊಮೆಟೊ, ಹಾಗೆ ಒಂದು 8 ಬ್ಯಾಡಗಿ ಮೆಣಸು, ಒಂದು 2 ಗುಂಡು ಮೆಣಸು, ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ, ಧನಿಯಾ, ಇದನ್ನು ಇಷ್ಟನ್ನು ಇದರಲ್ಲಿ ಹಾಕಿ ಜಸ್ಟ್ ನಾವು ಇದನ್ನು ಬೇಯಿಸಿಟ್ಟಿದ್ದೇವೆ. ಇದನಿಗೆ ನಾವು ಮಿಕ್ಸಿಗೆ ಹಾಕಿ ಕ್ಲೀನಾಗಿ ನಾವು ರುಬ್ಕೋಬೇಕು. ಇದಕ್ಕೆ ಸಹ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಾವೀಗ ಈ ಮಿಕ್ಸಿ ಜಾರ್ ಹಾಕೊಳ್ತಿದ್ದೇವೆ. ನೀವು ಸುತ್ತ ನೋಡ್ಬೋದು, ಇದರಲ್ಲಿ ನಾವು ಉಪ್ಪನ್ನು ಹುಡಿ ಮಾಡಿರುವಂಥದ್ದು. ನಾವು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಸಿಗುವಂಥ ಹುಡಿ ಉಪ್ಪನ್ನು ಯೂಸ್ ಮಾಡೋದಿಲ್ಲ. ನಾವೇ ಕಲ್ಲುಪ್ಪನ್ನು ಪುಡಿ ಮಾಡೋದು. ಅದೇ ಮಿಕ್ಸಿ ಜಾರಿಗೆ ಈ ಮೆಣಸನ್ನು ಸಹ ಹಾಗೆ ಟೊಮೆಟೊವನ್ನು ಹಾಕೊಳ್ತಿದ್ದೇವೆ.
ನಾವಿಲ್ಲಿ ಬೇಯಿಸಿದಂತಹ ಇದರ ನೀರನ್ನು ಸಹ ಅದಕ್ಕೆ ಹಾಕೊಳ್ತಿದ್ದೇವೆ. ಯಾವುದು ಕೂಡ ಇಲ್ಲಿ ವೇಸ್ಟ್ ಇಲ್ಲ. ಈಗ ಇದನ್ನು ನಾವು ಚೆನ್ನಾಗಿ ರುಬ್ಕೋಬೇಕು. ನಾವೀಗ ಮಂಚೂರಿಯನ್ ಮಾಡಲಿಕ್ಕೆ 2 ಸ್ಪೂನ್ ಎಣ್ಣೆಯನ್ನು ತಗೊಂಡಿದ್ದೇವೆ. ಈಗ ಆ ಎಣ್ಣೆಗೆ ನಾವು ಒಂದು 7 ಬೆಳ್ಳುಳ್ಳಿಯನ್ನು ಕಟ್ ಮಾಡಿದ ಬೆಳ್ಳುಳ್ಳಿಯನ್ನು ಹಾಕೊಳ್ತಿದ್ದೇವೆ. ಹಾಗೆಯೇ 1 ಗಡ್ಡೆ ಈರುಳ್ಳಿ. ನಿಮಗೆ ಈರುಳ್ಳಿಯನ್ನು ಈ ರೀತಿ ಉದ್ದವಾಗಿ ಸಹ ಕಟ್ ಮಾಡ್ಬೋದು ಅಥವಾ ಸಣ್ಣ ಸಣ್ಣ ಪೀಸಲ್ಲಿ ಸಹ ನೀವು ಮಾಡ್ಬೋದು. ಇದನ್ನೀಗ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಿಮಗೇನು ಈರುಳ್ಳಿ ಕಂದು ಬಣ್ಣ ಬರಬೇಕು ಅಂತೇನಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಇದಕ್ಕೆ ನಾವೀಗ ಕ್ಯಾಪ್ಸಿಕಮ್ಮನ್ನು ಹಾಕೊಳ್ತಿದ್ದೇವೆ, ಕಟ್ ಮಾಡಿಟ್ಟಿರುವಂಥ ಕ್ಯಾಪ್ಸಿಕಮ್ಮು. ಹಾಗೆಯೇ ಒಂದು ಸ್ವಲ್ಪ ಶುಂಠಿ, ಒಂದು ಖಾರಕ್ಕೆ ಬೇಕಾಗುವಷ್ಟು 2 ಹಸಿಮೆಣಸನ್ನು ನಾವು ತೊಗೊಂಡಿದ್ದೇವೆ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕೋಬೋದು. ನಾವು ಆಲ್ರೆಡಿ ಟೊಮೆಟೊ ಕೆಚಪ್ ಏನು ಮಾಡಿದ್ದೀವಿ ಅದಕ್ಕೆ ನಾವು ಮೆಣಸು ಹಾಕಿರೋದ್ರಿಂದ ಆ ಖಾರ ಸಾಕಾಗುತ್ತೆ ನಮಗೆ. ಹಾಗೆ ನಾವಿಲ್ಲಿ 2 ಹಸಿಮೆಣಸನ್ನು ತಗೊಂಡಿದ್ದೇವೆ. ಇದನ್ನು ಸಹ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾವು ಇದಕ್ಕೀಗ ಈರುಳ್ಳಿಯ ಎಲೆಯನ್ನು ಹಾಕೊಳ್ತಿದ್ದೇವೆ. ಕೆಲವರಿಗೆ ಈರುಳ್ಳಿ ಹೂವು ಅಂತ ಸಹ ಹೇಳ್ತಾರೆ. ಈರುಳ್ಳಿ ಎಲೆಯನ್ನು ಕಟ್ ಮಾಡಿ ಹಾಕೋಬೇಕು. ನಾವು ಇದಕ್ಕೀಗ ಆಲ್ರೆಡಿ ರುಬ್ಬಿಟ್ಟಿರುವಂತಹ ಟೊಮೆಟೊ ಕೆಚಪ್ನ ಹಾಕೊಳ್ತಿದ್ದೇವೆ. ಇದಕ್ಕೆ ನಾವು ಕೆಚಪ್ ಅಂತ ಹೇಳೋದಕ್ಕಿಂತ ಮಸಾಲೆ ಅಂತ ಹೇಳಿದ್ರೆ ಉತ್ತಮ ಅಂತ ಅಂದ್ಕೊಳ್ತೀನಿ. ಇದನ್ನು ಹಾಕಿ ನಾವು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ಬೇಯಲಿ. ಆಲ್ರೆಡಿ ಟೊಮೆಟೊ ಮೆಣಸೆಲ್ಲ ಬೆಂದಿದೆ, ಅದು ಕೂಡ ಸ್ವಲ್ಪ ಇದ್ರ ಜೊತೆ ಬೇಯಲಿ. ಆಗ ಅದರ ಘಮ, ಅದರ ಟೇಸ್ಟ್ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನಾವೀಗ ಈ ಮಿಕ್ಸಿ ಜಾರಿಗೆ 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹುಡಿಯನ್ನು ಹಾಕೊಳ್ತಿದ್ದೇವೆ. ಇದಕ್ಕೆ ಸ್ವಲ್ಪ ನಾವು ನೀರನ್ನು ಹಾಕೋಬೇಕು. ಆ್ಯಕ್ಚುಲಿ ನಾವು ಇದನ್ನು ಸಪ್ರೇಟಾಗಿ ಕಲಸಿ ಹಾಕ್ಬೋದಾಗಿತ್ತು, ಆದರೆ ಮಿಕ್ಸಿ ಜಾರಿಗೆ ಹಾಕಿ ನಾವು ಕಲಸಿ ಹಾಕ್ತಿದ್ವಿ ಅಂತಂದರೆ ನೀರು ನಮಗೆ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗೆಯೇ ಮಿಕ್ಸಿಯನ್ನು ಸಹ ನಾವು ಸ್ವಲ್ಪ ಕ್ಲೀನ್ ಮಾಡೋದಾಗತ್ತಲ್ವ. 2 in 1. ನಮಗೆ ಹೆಚ್ಚು ನೀರಾದರೆ ಜಾಸ್ತಿ ಆಗುತ್ತೆ. ಕಂಜೂಸ್ ಅಂತಲ್ಲ, ನೀರು ಹೆಚ್ಚು ಬೇಡ ಅಂತ ಹೇಳಿ. ಹಾಗೆ ನೀರನ್ನ ಪ್ರಮಾಣ ಕಡಿಮೆ ಮಾಡಲಿಕ್ಕೋಸ್ಕರವಾಗಿ ಈ ರೀತಿ ಮಾಡಿ ಈಗ ಇದಕ್ಕೆ ನಾವು ಕಲಸಿಟ್ಟಿರುವಂತಹ ಕಾರ್ನ್ಫ್ಲೋರನ್ನು ಹಾಕೊಳ್ತಿದ್ದೇವೆ. ಇವಾಗ ನಾವು ಗ್ಯಾಸ್ ಫ್ಲೇಮನ್ನು ಹೈ ಇಟ್ಟಿದ್ದೇವೆ. ಈಗ ಹೈ ಇಟ್ಟಿದ್ದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ರೀತಿ ನೋಡುವಾಗಲೇ ಬಾಯಲ್ಲಿ ನೀರು ಬರುತ್ತೆ. ಘಮ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ನಾವು ಹೋಟ್ಲಲ್ಲಿ ಹೋಗಿ ಅಥವಾ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಇದರ ಪರಿಮಳ ಆಗಲಿ, ರುಚಿ ಆಗಲಿ ಭಾರಿ ಅಂದರೆ ಭಾರಿ ಚೆನ್ನಾಗಿ ಬರುತ್ತೆ. ನಾವು ಭಾಳಷ್ಟು ಸರಿ ಮಾಡಿದ್ದೀವಿ. ಈ ಸಲ ಮಾತ್ರ ನಿಮಗೆ ಮಾಡಿ ತೋರಿಸ್ತಿದ್ದೇವೆ. ನಾವು ಇದಕ್ಕೀಗ ಒಂದಿಷ್ಟು ಬೆಲ್ಲವನ್ನು ಹಾಕೊಳ್ತಿದ್ದೇವೆ. ಸಣ್ಣ 3 ತುಂಡಷ್ಟು. ಸ್ವಲ್ಪ ಸಿಹಿ, ಉಪ್ಪು, ಖಾರ, ಹುಳಿ ಎಲ್ಲದೂ ಬಂದರೆ ನಾಲಿಗೆಗೆ ಬಹಳ ಚೆನ್ನಾದಂಥ ಒಂದು ರುಚಿ ಸಿಗುತ್ತೆ. ನಾವು ಇದಕ್ಕೀಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ತಿದ್ದೀವಿ. ಆವಾಗಲೇ ನಿಮ್ಗೆ ನಾನು ಹೇಳಿದೆ, ನಾವು ಉಪ್ಪನ್ನು ರುಬ್ಬಿಕೊಂಡಿರುವಂತಹ ಮಿಕ್ಸಿ ಜಾರಿಗೆ ನಾವು ಈ ಮಸಾಲೆಯನ್ನು ಹಾಕಿ ರುಬ್ಬಿಕೊಂಡಿರೋದು. ಆದರೂ ಕೂಡ ಉಪ್ಪಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಉಪ್ಪಿನ ರುಚಿ ಚೆನ್ನಾಗಿ ಬರಬೇಕು ಅನ್ನೋಗೋಸ್ಕರವಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೇವೆ. ನೀವು ಕೂಡ ಉಪ್ಪನ್ನು ಸೇರಿಸೋ ಮುಂಚೆ ಒಮ್ಮೆ ಟೇಸ್ಟ್ ನೋಡಿ, ಆನಂತರ ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟು ಜನ ಮನೆಯಲ್ಲೇ ಮಾಡಿರುವಂತಹ ಬೇಬಿ ಕಾರ್ನ್ ಮಂಚೂರಿಯನ್ನ ತಿಂದಿದ್ದೀರಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ಭಾಳಷ್ಟು ಜನ ಹೋಟೆಲ್ ಸಹ ತಿಂದಿರ್ತೀರಿ. ನಿಮಗೆ ಮನೆಯ ರುಚಿ ಇಷ್ಟ ಆಯಿತು ಅಥವಾ ಹೋಟೆಲ್ ರುಚಿ ಇಷ್ಟ ಆಯಿತು ಅನ್ನೋದನ್ನು ಕೂಡ ನಮಗೆ ತಿಳಿಸಿ. ನಾನು ನಿಮಗೆ ಆವಾಗಲೇ ತೋರಿಸಿದೆ ಬೆಲ್ಲವನ್ನು ಹಾಕಿರುವಂಥದ್ದು. ನಾವು ಇನ್ನೂ ಕೂಡ 1-2 ಪೀಸ್ ಬೆಲ್ಲವನ್ನು ಆ್ಯಡ್ ಮಾಡಿದ್ವಿ. ಬಟ್ ನಾನು ವೀಡಿಯೋ ಮಾಡೋ ಮುಂಚೆ ನನ್ನ ಹೆಂಡತಿ ಹಾಕಿಬಿಟ್ಲು. ಓಕೆ ನೋಡಿ, ಇನ್ನೂ ಸಹ ರುಚಿ ಕಮ್ಮಿ ಆಗಿದೆ ಅಂತೆ. ಆ್ಯಕ್ಚುಲಿ ನಮಗೆ ಉಪ್ಪು, ಖಾರ, ಹುಳಿ ಎಲ್ಲ ರುಚಿ ಸರಿ ಪ್ರಮಾಣದಲ್ಲಿ ಬಂದಾಗಲೇ ಆ ಮಂಚೂರಿಯನ್ ತಿನ್ನುವಂಥ ರುಚಿ ಬೇರೆ ಆಗಿರುತ್ತೆ. ಹಾಗಾಗಿ ಆದಷ್ಟು ರುಚಿಯನ್ನು ಬ್ಯಾಲೆನ್ಸ್ ಮಾಡಿ, ಆಗ ತುಂಬ ಚೆನ್ನಾಗಿ ಬರುತ್ತೆ. ನಾವಿದಕ್ಕೆ ಸುಮಾರು ಅರ್ಧ ಚಮಚದಷ್ಟು ಸೋಯಾ ಸಾಸನ್ನು ಹಾಕೊಳ್ತಿದ್ದೇವೆ. ಸೋಯಾ ಸಾಸನ್ನು ಮನೇಲಿ ಮಾಡಲಿಕ್ಕೆ ಕಷ್ಟ, ಹಾಗಾಗಿ ಇದು ಅಂಗಡಿಯಿಂದ ತಂದಿರುವಂಥ ಸೋಯಾ ಸಾಸ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇಷ್ಟು ಇದು ಬೆಂದರೆ ಸಾಕಾಗತ್ತೆ. ಈಗ ನಾವು ಇದಕ್ಕೆ ಆಲ್ರೆಡಿ ಫ್ರೈ ಮಾಡಿಟ್ಟಿರುವಂತಹ ಬೇಬಿ ಕಾರ್ನ್ನ ಹಾಕೊಳ್ತಿದ್ದೇವೆ. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಬಿ ಕಾರ್ನ್ ಹಾಗೂ ಹಾಕಿರುವಂಥ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಮಸಾಲ ಬೇಬಿ ಕಾರ್ನ್ ಮೇಲೆ ಕ್ಲೀನಾಗಿ ಕೋಟಿಂಗ್ ಆಗಬೇಕು. ಆವಾಗ ರುಚಿ ಬಹಳ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ಇನ್ನೊಂದು, ನಾವು ಇದಕ್ಕೆ ಯಾವುದೇ ರೀತಿಯ ಕಲರ್ನ ಹಾಕಲಿಲ್ಲ, ಆದರೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಟಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೇವೆ. ನಿಮಗೆ ಕೊತ್ತಂಬರಿ ಸೊಪ್ಪಿನ ಪ್ರಮಾಣ ಇಷ್ಟ ಅಂತಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೆಲವರಿಗೆ ಕೊತ್ತಂಬರಿ ಸೊಪ್ಪು ತುಂಬ ಇದ್ದಷ್ಟು ಚೆನ್ನಾಗಾಗುತ್ತೆ, ಕೆಲವರಿಗೆ ಸ್ವಲ್ಪ ಕಡಿಮೆ ಬೇಕಾಗುತ್ತೆ. ಇದೀಗ ಆಯಿತು, ನಾವಿಂದೀಗ ಗ್ಯಾಸನ್ನು ಆಫ್ ಮಾಡ್ತಿದ್ದೇವೆ. ನಮ್ಮ ಬೇಬಿ ಕಾರ್ನ್ ಮಂಚೂರಿಯನ್ ರೆಡಿ ಆಯಿತು. ಇನ್ನಿದೀಗ ಸರ್ವ್ ಮಾಡಬೇಕು. ಅದಕ್ಕಿಂತ ಮುಂಚೆ ಸಣ್ಣದಾಗಿ ಒಂದು ಡೆಕೋರೇಷನ್ ಬಾಕಿ ಇದೆ. ಈ ರೀತಿಯಾಗಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಲೈಟಾಗಿ ಒಂದು ಡೆಕೋರೇಷನ್ ರೆಡಿ ಆಯಿತು. ಇಷ್ಟಾದರೆ ನಮ್ಮ ಬೇಬಿ ಮಂಚೂರಿಯನ್ ರೆಡಿ. ರುಚಿನ ಸವಿಬೇಕು, ರುಚಿ ಹೇಗಿದೆ ಅಂತೇಳಿ ನೋಡಬೇಕು. ನಾವು ಆಲ್ರೆಡಿ ತುಂಬ ಸಲ ತಿಂದಿರೋದ್ರಿಂದ ರುಚಿಯ ಈಗ ನೋಡೋಂಥ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಇದೇ ರೀತಿ ಮನೆ ಟ್ರೈ ಮಾಡಿ. 100% ಹೇಳ್ತೀನಿ, ನಿಮಗೆ ಇದೇ ರೀತಿ ಟೇಸ್ಟನ್ನ ನೀವು ಸಹ ಮನೆಯಲ್ಲಿ ಪಡಿಬಹುದು. ಓಕೆ, ಈಗ ಸೌಮ್ಯ ಟೇಸ್ಟ್ ನೋಡ್ತಿದ್ದಾಳೆ. ಓಕೆ, ಸ್ವಲ್ಪ ಖಾರ ಆಗಿದೆ. ಖಾರ ಅಂತಂದರೆ ಆ್ಯಕ್ಚುಲಿ ನಾನೇ ಒಂದು ಮೆಣಸನ್ನು ಜಾಸ್ತಿ ಹಾಕಿದೆ. ಅವಳು ಒಂದು ಸಾಕಂದ್ಲು, ನಾನೊಂದು ಜಾಸ್ತಿ ಹಾಕಿದೆ. ಸ್ವಲ್ಪ ಖಾರ ಇದೆ. ಸೂಪರ್. ಊಟ ಜೊತೆ ಹೇಗಾಗುತ್ತೆ? ಸೂಪರ್. ಹಾಂ, ನಮಗೀಗ ರಾತ್ರಿ ಊಟಕ್ಕೂ ಆಯಿತು, ಹಾಗೆಯೇ ಬಾಯಿಗೆ ರುಚಿ ಸಹ ಸಿಕ್ತು ಅನ್ನೋದಕ್ಕೋಸ್ಕರವಾಗಿ ಸ್ವಲ್ಪ ಖಾರ ಮಾಡಿರುವಂಥದ್ದು. ಸ್ನೇಹಿತರೆ, ನೋಡಿದ್ರಲ್ಲ, ಇದು ತುಂಬ ಈಸಿಯಾಗಿ ರುಚಿಯಾದಂತಹ ಬೇಬಿ ಕಾರ್ನ್ ಮಂಚೂರಿಯನ್ ಮಾಡುವಂತಹ ರೆಸಿಪಿ ಆಗಿತ್ತು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ನಾವು ಇದೇ ರೀತಿ ತುಂಬ ಈಸಿಯಾದಂತಹ ತುಂಬ ರುಚಿಯಾದಂತಹ ರೆಸಿಪಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಎನಿವೆ ಸ್ನೇಹಿತರೆ, ಹಾಗಿದ್ರೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.